ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಸಂಗೀತ ಅಶ್ವಥ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸಂಗೀತ ಅಶ್ವಥ್ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದು ಫಸ್ಟ್ ವ್ಲಾಗ್ನ ಶುರು ಮಾಡೋಣ ಅಂತ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ಮುಂಚೆ ಮೊದಲು ದೇವರಿಗೆ ಕೈ ಮುಕ್ಕೊಳ್ಳೋಣ ಅಂತ ಬೆಳಗಿನ ಜಾವ 3 ಗಂಟೆಗೆ ಎದ್ದೇಳಿ, ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಬೆಳಗಿನ ಜಾವ 3 ಗಂಟೆಗೆ ಎದ್ದೇಳಿ ಪೂಜೆನ ಮಾಡ್ತಾ ಇದ್ದೀನಿ. ನಾನು ಹುಟ್ಟಿದಂಥ ಸ್ಥಳ ಮಹದೇಶ್ವರ ಬೆಟ್ಟ ಆಗಿರೋದ್ರಿಂದ ಅಲ್ಲೇ ಫಸ್ಟ್ ವ್ಲಾಗ್ ಶುರು ಮಾಡಬೇಕು ಅಂತ ಇಲ್ಲೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಮಹದೇಶ್ವರ ದೇವ್ರನ್ನ ನಂಬಂದರೆ ಇಲ್ಲಿ ಮಹದೇಶ್ವರ ಯಾರಿಗೂ ಕೈ ಬಿಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಮಗೂ ಸಹ ಮಹದೇಶ್ವರ ಕೈ ಬಿಟ್ಟಿಲ್ಲ. ನಾನು ಚಿಕ್ಕ ಮಗುವಿಂದನೂ ನಾನು ಕಾಪಾಡಿರೋದೆ ಈ ಮಹದೇಶ್ವರ ಕೈ ಮುಗಿತಾ ನನ್ನ ಮಗ ಬಾ ಮಮ್ಮಿ ಮೇಲ್ಗಡೆ ದೇವ್ರಿಗೆ ಕೈ ಮುಗಿಯೋಣ ಅಂತ ಕರ್ಕೊಂಡೋದ. ನಮ್ಮನೆ ಮೇಲ್ಗಡೆ ದೇವ್ರ ಕೈ ಮುಗಿತಾ ನೋಡಿ, ಅಲ್ಲಿ ಮಹದೇಶ್ವರನ ಸ್ಟ್ಯಾಚು ಕಾಣ್ತಾ ಇದೆ. ಅಲ್ಲಿ ದೇವ್ರಿಗೆ ಕೈ ಮುಗಿದ ನಂತರ ದೀಪಸ್ಥಾನ ಅಂದ್ಬಿಟ್ಟು ದೀಪ ಎಲ್ಲ ಹಚ್ಚಿ ಚಿಕ್ಕದೊಂದು ಗ್ಯಾಪಲ್ಲಿ ನಾನು ನನ್ನ ಹಸ್ಬೆಂಡ್ ಒಂದು ಸೆಲ್ಫಿ ತೊಗೊಂಡ್ವಿ. ನಂತರ ನನ್ನ ಮಗನೂ ಬಂದ, ನಾನು ನನ್ನ ಮಗ ಒಂದು ಸೆಲ್ಫಿ ತೊಗೊಂಡು ನೆಕ್ಸ್ಟು ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ಗಿಫ್ಟ್ ಕೊಟ್ಟರು. ಅದೇ ಹೂವು ಸೂಜಿ ಮಲ್ಲಿಗೆ, ನನಗೆ ಫುಲ್ ಫೇವ್ರೆಟ್. ನಂತರ ನೋಡಿ ಇಲ್ಲಿ ನನ್ನ ಮಗ ನಡ್ಕೊಂಡು ಹೋಗ್ತಾ ಇದ್ದಾನೆ. ಅವನು ತುಂಬ ಖುಷಿ, 4 ಗಂಟೆಗೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಲ್ಲ ಅಂತ ತುಂಬ ಖುಷಿಯಿಂದ ನನ್ನ ಮಕ್ಕಳು ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಜಡೆಕಲ್ಲು ಮಹದೇಶ್ವರ ಅಂತ ಕರೀತಾರೆ. ಈ ಜಡೆಕಲ್ಲು ಮಹದೇಶ್ವರದಲ್ಲಿ ನಾನು ಚಿಕ್ಕವಳಾಗಿದ್ದಾಗ ಆಟ ಆಡ್ತಿದ್ದೋ ಸ್ಥಳ. ಈಗಿನ ಕಾಲದಲ್ಲಿ ಮಕ್ಕಳೆಲ್ಲ ಆ ಪಾರ್ಕು ಈ ಪಾರ್ಕು ಅಲ್ಲಿ ಇಲ್ಲಿ ಅಂತ ಕಳಿಸ್ತಾ ಇದ್ದರೆ, ಬಟ್ ನಾನು ಎಲ್ಲೂ ಹೋಗ್ತಾ ಇರಲಿಲ್ಲ. ನಾನು ಇಲ್ಲಿ ತುಂಬ ಆಟ ಆಡಿದ್ದೀನಿ. ಇದು ಮೆಮೊರಿಬಲ್ ದೇವಸ್ಥಾನ ಅಂದರೂ ಓಕೆ, ತುಂಬ ಮೆಮೊರಿಬಲ್ ಇದೆ. ಈ ದೇವ್ರ ಹೆಸರು ಜಡೆಕಲ್ ಮಹದೇಶ್ವರ ಅಂತ ಕರೀತಾರೆ. ಇಲ್ಲಿ ಬಂದು ನನ್ನ ಮಗನಿಗೆ ಇಲ್ಲಿ ನಾನು ಏನೇನು ಮಾಡ್ತಾಯಿದ್ದೆ ಅಂತ ಆಟ ಆಡ್ತಾ ಇದ್ದೆಪ್ಪ ಅಂತ ಎಲ್ಲ ಇದ್ರ ಬಗ್ಗೆ ಎಲ್ಲ ವಿವರಣೆ ಕೊಟ್ಟ ಮೇಲೆ ಬಾ ಮಮ್ಮಿ ಒಂದು ರೌಂಡ್ ಹಾಕ್ಕೊಂಬರೋಣ ಅಂದ. ಎಲ್ಲರೂ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬಂದಿದ್ದೀವಿ. ಇಲ್ಲಿ ಹೋದ ನಂತರ ನನ್ನ ಮಗ ಈ ದೇವ್ರ ಬಗ್ಗೆ ಎಲ್ಲ ತಿಳ್ಕೊಂಡು, ಹೌದಾ ಮಮ್ಮಿ ಹಿಂಗಿದೆಯಾ ಅಂತೆಲ್ಲ ತಿಳ್ಕೊಂಡು, ಮಮ್ಮಿ ನನಗೆ 2 ಯಂತ್ರ ತಗೊಡ್ತೀಯಾ ಅಂತ ಕೇಳ್ದ. ಏನೋ ಖುಷಿ ಆಯಿತು. ಸರಿ ಆಯಿತು ಬಪ್ಪ ಅಂದ್ಬಿಟ್ಟು ಇಬ್ಬರಿಗೂ ಯಂತ್ರ ತಗೊಟ್ಟೆ. ನೆಕ್ಸ್ಟು ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು, ಇಲ್ಲಿ ಧನುರ್ಮಾಸ ಮಂತು ಅಂದರೆ ಡಿಸೆಂಬರಲ್ಲಿ ಧನುರ್ಮಾಸ ಅನ್ನೋದಾಗುತ್ತಲ್ಲ, ಅದರಲ್ಲಿ ಭಜನೆ ನಡೆಯುತ್ತೆ. ಆ ಮಂತು ಜನವರಿ ಸಂಕ್ರಾಂತಿ ಹಬ್ಬ ಬರೋ ತನಕನೂ ಇಲ್ಲಿ ಸಂಕ್ರಾಂತಿ ಹಬ್ಬ ತನಕ ಇಲ್ಲಿ ಭಜನೆ ನಡೆಯುತ್ತೆ. ಆ ಭಜನೆ ನೋಡೋಣ ಬನ್ನಿ. ಇಲ್ಲಿ ಎಷ್ಟು ಚೆನ್ನಾಗಿ ಭಜನೆ ನಡೆಯುತ್ತೆ ಅಂದರೆ ಮೈಂಡು ತುಂಬ ಇದು ಅನಿಸುತ್ತೆ.